ಬರಕ್ಲೇ ಬಣ್ಣ ಬೇಗ ಬೇಗ ಪೋಲೇನು ಬನ್ನಿ ಇವ ನೀವೇ ಎಲ್ಲಿದ್ದಾರೆ అయ్యో అంచు పడి వచ్చాను అదే ಬಾರಿ ಬಿಸಿ ಅಂತ ಅಧ್ಯಕ್ಷತಾ ಅದೇ ರೀತಿ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿಯಲ್ಲಿ ಶ್ರೀಮತಿ ಸೀತಮ್ಮ ಯೋಜನಾ ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು, ಡಾಕ್ಟರ್ ಕೆ.ವಿ. ನಾಗರಾಜ್ ಕಾರ್ಯನಿರ್ವಹಣಾಧಿಕಾರಿ ತಾಲೂಕ್ ಪಂಚಾಯತ್ ಬೆಳ್ತಂಗಡಿ, ಶ್ರೀಯುತ ನರೇಂದ್ರ ಸಹಾಯಕ ಕಾರ್ಯನಿರ್ವಹಣಾ ಅಭಿಯಂತರರು. ಪತ್ರಿಕೆಯಲ್ಲಿ ಜನ ಜಾಸ್ತಿ ಆದರೆ ಬಿಟ್ಟು ಹೋಗೋದು ಜಾಸ್ತಿ. ಸುಮಾರು ಬಯಲು ಶಾಲೆ, ಕುಕ್ಕಿಜಾಲ ವಿದ್ಯುತ್ತು, ಮಜಲು ಕಿಂಡಿ ಅಣೆಕಟ್ಟು, ಪಿಳುಕೊಳ ನೀರಾವರಿ, ನೆರಿಯ ಶಾಲೆ, ಕೋಲೋಡಿ ರಸ್ತೆ ಶಿಲಾನ್ಯಾಸ, ರಾಜೀವ್ ಗಾಂಧಿ ಸೇವಾ ಕೇಂದ್ರ, ಜಲಾನಯನ ಇಲಾಖೆ, ರೈಲಿಂಗ್ ಮಿಷನ್, ಇದನ್ನೆಲ್ಲ ಉದ್ಘಾಟನೆ ಮಾಡುವಂಥ ಒಂದು ಅವಕಾಶ ನನಗೆ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಿಗೆ, ತಾಲೂಕು ಪಂಚಾಯತ್ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ, ಪಂಚಾಯತ್ನ ಅಧ್ಯಕ್ಷರಿಗೆ, ಸದಸ್ಯರಿಗೆಲ್ಲ ವಹಿಸಿಕೊಟ್ಟಿದ್ರು. ನಾವೆಲ್ಲ ಒಟ್ಟು ಸೇರಿ
ಆ ಎಲ್ಲ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ ಅಂತ ಹೇಳಿ ನಾನು ಈ ಸಂದರ್ಭ ಸಂತೋಷ ಪಡ್ತೇನೆ. ಕಟ್ಟಿದಂಥ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅತೀ ಉತ್ತಮವಾದ ಕಾಮಗಾರಿ ಅಂತ ಹೇಳಿ ನಾನು ಈ ಸಂದರ್ಭ ಸಂತೋಷ ಪಡ್ತಾ ಇದ್ದೇನೆ. ಆ ಮೋಸಗಾರನ್ನು ನಂಬಿಕೊಂಡು JEE AWE ನೀವೆಲ್ಲ ಅವ್ರು ಹೇಳಿದ್ದನ್ನೇ ಕೇಳಿ ಮಾತಾಡ್ತಿರಲ್ರಿ, ಅವರ ವಿರುದ್ಧ ಮಾತಾಡಿ ನಿಮ್ಗೊಬ್ಬರಿಗೂ ಧೈರ್ಯ ಇಲ್ಲ. ತಪ್ಪು ಮಾಡಿದವನನ್ನ ತಪ್ಪು ಮಾಡಿದ್ದಾನೆ ಅಂತ ಹೇಳಬೇಕು, ಸರಿ ಮಾಡಿದವನನ್ನ ಸರಿ ಮಾಡಿದ್ದಾನೆ ಅಂತ ಹೇಳುವಂಥ ಧೈರ್ಯ ಎಲ್ಲ ಅಧಿಕಾರಿಗಳಲ್ಲೂ ಬೇಕು, ಜನಪ್ರತಿನಿಧಿಗಳಲ್ಲಿ. ಇಲ್ಲದಿದ್ದರೆ ನಾವು ಸರಿಯಾದ ಕಾಮಗಾರಿಯನ್ನು ನಮ್ಮ ಕ್ಷೇತ್ರದಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ. ಈಗ ಇಲ್ಲಿ ಈ ಕುಡಿಯುವ ನೀರಿನ ಯೋಜನೆ 3 ವರ್ಷದಿಂದ ನಡೀತಾ ಇದೆ. 2 ಜನ ಕಾಂಟ್ರಾಕ್ಟರ್ಗಳಿದ್ದಾರೆ. ಕೃಷ್ಣ ಮೇಸ್ತ್ರಿ ಅಷ್ಟೊಂದು ತೊಂದರೆ ಕಾಣಲಿ, ಆದರೆ 3 ವರ್ಷದ ಬೇಕು. ಒಳ್ಳೆಯ ರೀತಿಯ ಜೀವನವನ್ನು ನಡೆಸಬೇಕಾದ್ರೆ ನೀರಿನ ಅಗತ್ಯತೆ ಬಹಳ ಮುಖ್ಯವಾಗಿದೆ. ಆ ಕಾರಣದಿಂದಾಗಿ ನಾನು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾನು ಉದ್ಘಾಟನೆ ಮಾಡಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೀನಿ. ಇನ್ನೊಂದು ವಿಚಾರ, ನಾನು HM ಕೊಠಾರಿಯನ್ನು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಶೌಚಾಲಯದ ಉದ್ಘಾಟನೆಯನ್ನು ಮಾಡಿದಾಗ ನಮ್ಮ ಶಾಸಕರು ನಮ್ಮ ಅಧ್ಯಕ್ಷರಿಗೆ ಬೈದರು, ಯಾಕೆ ಸಸ್ಯಾವಲಯನ ಉದ್ಘಾಟನೆ ಅಧ್ಯಕ್ಷರಲ್ಲಿ ಮಾಡಿಸಿರಿ ಅಂತ ಹೇಳಿ. ಭಾರತ್ ನಿರ್ಮಾಣ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡದ ಉದ್ಘಾಟನೆಯೊಂದಿಗೆ ಗ್ರಾಮದ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಕೂಡ ಮಾಡಿಕೊಂಡಿದ್ದೇವೆ. ಈ ಒಂದು ಗ್ರಾಮದ ಅಭಿವೃದ್ಧಿ ಜೊತೆಗೆ ಗ್ರಾಮಸ್ಥರ ಸಹಕಾರ ಸಂಪೂರ್ಣ ಇದ್ರೆ ಈ ತರದ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲು ಮತ್ತು ಈ ಒಂದು ಕೆಲಸ ಮಾಡಲಿಕ್ಕೆ ನಮಗೂ ಕೂಡ ಅನುಕೂಲ ಯಾವ ತರ ಇತ್ತು ಅದೇ ರೀತಿ ಮುಂದೆ ಕೂಡ ನಮ್ಮ ಅಭಿವೃದ್ಧಿಯೊಂದಿಗೆ ಇರಲಿ ಅಂತ ಹೇಳುತ್ತಾ ಅದೇ